ನ್ಯಾಯಾಲಯಕ್ಕೆ ದಿಢೀರನೆ ಎಂಟ್ರಿ ಕೊಟ್ಟಂತಹ ಹನುಮ, ಮಸೀದಿ ವ್ಯಾಜ್ಯದ ವಿಚಾರಣೆ ನಡೆಯುತ್ತಿದ್ದಾಗ ಬಂದಂತಹ ವಾನರ, ಜ್ಞಾನವ್ಯಾಪಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಡೆಯುತ್ತಿದ್ದಂತಹ ಒಂದು ವಿಚಾರಣೆ. ನ್ಯಾಯಾಲಯಕ್ಕೆ ದಿಢೀರನೆ ಎಂಟ್ರಿ ಕೊಟ್ಟಂತಹ ಹನುಮ, ಮಸೀದಿ ವ್ಯಾಜ್ಯದ ವಿಚಾರಣೆ ಕೊಡ್ತಿದ್ದಾಗ ಬಂದಂತಹ ವಾನರ, ಜ್ಞಾನವ್ಯಾಪಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಡೆಯುತ್ತಿದ್ದಂತಹ ಒಂದು ವಿಚಾರಣೆ. ಕೋತಿ ಕಂಡು ಕೋರ್ಟ್ನಲ್ಲಿದ್ದ ಎಲ್ಲರಿಗೂ ಕೂಡ ಬಿಗ್ ಶಾಕ್. ಶನಿವಾರ ವಾರಣಾಸಿಯಲ್ಲಿ ನಡೆದಿದೆ ಈ ಒಂದು ಅಚ್ಚರಿಯ ಘಟನೆ. 1 ಗಂಟೆಗಳ ಕಾಲ ಕೋರ್ಟ್ ಮೇಜಿನ ಮೇಲೆ ಕುಳಿತಿದ್ದಂತಹ ವಾನರ, ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಈಗ ವೈರಲ್ ಆಗಿರುವಂತಹದ್ದು. ವಿಡಿಯೋಗೆ ನೆಟ್ಟಿಗರಿಂದ ಕಾಮೆಂಟ್ಗಳ ಸುರಿಮಳೆ. ದೇವರು ಕೋತಿ ಮೂಲಕ ಸಂದೇಶ ಕಳಿಸಿದ್ದಾರೆ ಎಂದು ಕಮೆಂಟ್. ನ್ಯಾಯಾಲಯದಲ್ಲಿ ಭದ್ರತೆ ಅನ್ನೋದು ಇಲ್ಲವೇ ಅಂತ ಪ್ರಶ್ನಿಸಿದ್ದಾರೆ ಕೆಲವರು. ನ್ಯಾಯಾಲಯಕ್ಕೆ ದಿಢೀರನೆ ಎಂಟ್ರಿ ಕೊಟ್ಟಂತಹ ಹನುಮ, ಮಸೀದಿ ವ್ಯಾಜ್ಯದ ವಿಚಾರಣೆಗೆ ಕೊಡ್ತಿದ್ದಂತಹ ಸಂಬಂಧಪಟ್ಟಂತೆ, ಅಂದರೆ ಮಸೀದಿ ವ್ಯಾಜ್ಯದ ವಿಚಾರಣೆ ನಡೀತಿತ್ತು. ಆ ಒಂದು ಸಂದರ್ಭದಲ್ಲಿ ವಾನರ ಎಂಟ್ರಿ ಕೊಟ್ಟಿದ್ದಾನೆ. ಜ್ಞಾನವ್ಯಾಪಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ವಿಚಾರಣೆ ಕೂಡ ಕೋರ್ಟಲ್ಲಿ ನಡೀತಾ ಇತ್ತು. ಕೋತಿ ಕಂಡು ಕೋರ್ಟ್ನಲ್ಲಿದ್ದ ಎಲ್ಲರಿಗೂ ಕೂಡ ಈಗ ಬಿಗ್ ಶಾಕ್ ಆಗಿರುವಂತಹದ್ದು. ಶನಿವಾರ ವಾರಣಾಸಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತಹದ್ದು. 1 ಗಂಟೆಗಳ ಕಾಲ ಕೋರ್ಟ್ ಮೇಜಿನ ಮೇಲೆ ಕುಳಿತಿದ್ದಂತಹ ಒಂದು ಕೋತಿ. ದೃಶ್ಯಗಳಲ್ಲಿ ನೀವು ನೋಡ್ತಾ ಇರ್ಬೋದು. ಈ ಒಂದು ಘಟನೆ ನಡೆದಿರುವಂತಹದ್ದು ವಾರಣಾಸಿಯಲ್ಲಿ. ಅಂದರೆ ಸುಮಾರು 1 ಗಂಟೆಗಳ ಕಾಲ ಕೋರ್ಟ್ನ ಒಂದು ಬೆಂಚ್ ಮೇಲೆ ಕುಳಿತುಕೊಂಡು ಸುಮಾರು 1 ಗಂಟೆಗಳ ಕಾಲ ಅಲ್ಲಿಯ ಪ್ರತಿಯೊಂದನ್ನು ಕೂಡ ವೀಕ್ಷಣೆ ಮಾಡಿರುವಂತಹದ್ದು. ಈ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿರುವಂತಹದ್ದು. ವಿಡಿಯೋ ನೋಡಿದಂತಹ ನೆಟ್ಟಿಗರು ಕೆಲವೊಂದಷ್ಟು ಕಮೆಂಟ್ಗಳನ್ನು ಕೂಡ ಮಾಡಿರುವಂತಹದ್ದು. ದೇವರು ಕೋತಿ ಮೂಲಕ ಸಂದೇಶ ಕಳಿಸಿದ್ದಾರೆ ಅಂತೇಳಿ ಕೆಲವರು ಕಮೆಂಟನ್ನು ಕೂಡ ಮಾಡಿರುವಂತಹದ್ದು. ಅಂದರೆ ಎಲ್ಲೋ ಒಂದು ಕಡೆ ನ್ಯಾಯಾಲಯದಲ್ಲಿ ಭದ್ರತೆ ಅನ್ನೋದು ಇಲ್ಲವೇ ಇಲ್ವಾ ಅನ್ನೋದು ಕೂಡ ಇಲ್ಲಿ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಯಾಕೆಂತಂದರೆ ಏಕಾಏಕಿ ಒಂದು ಕೋತಿ ಕೋರ್ಟ್ ಆವರಣಕ್ಕೆ ಬರುತ್ತೆ ಅಂತಂದರೆ ಏನದರ್ಥ? ಅಂದರೆ ಕೋರ್ಟ್ ಆವರಣದ ಸಿಬ್ಬಂದಿಗಳಲ್ಲಿಲ್ವಾ? ಅಂದರೆ ಭದ್ರತೆ ಇರೋದು ಕಂಪ್ಲೀಟಾಗಿ ಈಗ ಇಲ್ಲ ಅನ್ನೋದು ಇಲ್ಲಿ ಪದೇ ಪದೇ ಸಾಬೀತಾಗ್ತಿರುವಂತಹದ್ದು. ಈ ಒಂದು ಘಟನೆ ನಡೆದಿರುವಂತಹದ್ದು ವಾರಣಾಸಿಯಲ್ಲಿ. ಸುಮಾರು 1 ಗಂಟೆಗಳ ಕಾಲ ಕೋರ್ಟ್ನ ಮೇಜಿನ ಮೇಲೆ ಕುಳಿತಿದ್ದಂತಹ ಒಂದು ಕೋತಿ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ ಸುಮಾರು 1 ಗಂಟೆಗಳ ಕಾಲ ನೋಡಿ, ಅಲ್ಲಿದ್ದವರೆಲ್ಲ ಸ್ವಲ್ಪ ಸೈಡಿಗೆ ಹೋಗ್ತಾರೆ, ಮತ್ತು ಅದನ್ನೇ ಆ ಒಂದು ಕೋತಿಯನ್ನು ಎಲ್ಲರೂ ಕೂಡ ಹತ್ತಿರದಿಂದ ನೋಡ್ತಾರೆ. ಈ ಒಂದು ಘಟನೆ ನಡೆದಿರುವಂತಹದ್ದು ವಾರಣಾಸಿಯಲ್ಲಿ.